ಆದ್ರೆ ಕಲ್ಯಾಣದ ಹುಡಿಯೋದ ಗ್ರಾಮದೊಳಗೆ ಹೆಂಗದಂದ್ರ ನಾವ್ಯಾರೂ ಟಿವಿ ನೋಡತಕ್ಕಂಥವರಲ್ಲ. ಒಂದಿಷ್ಟು ದಿನಗಳ ಕಾಲ ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾ ಭಗವಂತನ ಅಂಗಳದೊಳಗೆ ಕುಳಿತುಕೊಂಡು ಮಹಾಲೀಲಾ ವಿಲಾಸವನ್ನ ಕೇಳಿ ನಾವೆಲ್ಲರೂ ಧನ್ಯಾತ್ಮರಾಗುತ್ತೇವೆ ಎನ್ನುವಂತ ಭಾವದೊಳಗ ಈ ಜಗತ್ತಿನೊಳಗ ಸಂತ ಮಹಾತ್ಮರು ಸಹಿತವಾಗಿ ಸಂಸಾರವನ್ನ ಮಾಡಿ ಹೋಗಿದ್ದಾರೆ. ನಾವು ಸಹಿತವಾಗಿ ಸಂಸಾರವನ್ನ ಮಾಡುತ್ತೇವೆ. ನಮಗೂ ಅವರಿಗೂ ಇರುವಂತ ವ್ಯತ್ಯಾಸಗಳೇನಿಲ್ಲ. ಎಷ್ಟು ಚಂದ ಗವಾಯಿಗಳವರು ಸಹಿತವಾಗಿ ಹಾಡನ್ನ ಆರಂಭದೊಳಗೆ ಒಂದು ಹಾಡು ಹೇಳಿದ್ರು. ಇಲ್ಲಿ ಎಷ್ಟು ದಿನ ಇದ್ದರೇನು ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕು ನಾವು ಕಟ್ಟಿದ ಮನೆಯನ್ನ. ಕಟ್ಟಿದ ಮನೆಯೊಳಗ ನಾವ್ಯಾರು ಉಳಿದುಕೊಳ್ತಕ್ಕಂಥವರೆಲ್ಲ ಕಟ್ಟಿದ ಮನೆಯನ್ನ ಬಿಟ್ಟು ಹೋಗುವುದರೊಳಗಾಗಿ ಈ ಮನುಷ್ಯ ಹೆಂಗ ಬದುಕಿದ ಅನ್ನುವಂಥದ್ದು ಗಹನವಾಗಿರುವಂತ ವಿಚಾರ. ದುಶ್ಚಟಕ್ಕೆ ದಾಸರಾಗಿ ಬದುಕನ್ನ ಕಳೆಯುವುದಲ್ಲ, ಸಂಸಾರದೊಳಗಿದ್ದುಕೊಂಡು ಸಮಾಜದೊಳಗ ಒಳಿತನ್ನ ಮಾಡಿಕೊಂಡು ಹೋಗಬಹುದು. ಸಂಸಾರ ಮಾಡಿಕೊಂಡ್ರೆ ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. ಅವಧೂತ ಅಯ್ಯಪ್ಪಾತ್ಮವರು ಸಂಸಾರದೊಳಗಿದ್ರು ಸಹಿತವಾಗಿ ವಾಕ್ಶುದ್ಧಿ ಮಹಾಮಹಿಮಾ ಪವಾಡ ಪುರುಷರಾದರು. ಇದು ಯಾವುದರ ಬಲ? ತಪಸ್ಸಿನ ಬಲ, ಜ್ಞಾನದ ಬಲ, ಗುರುಗಳ ನಾಮಸ್ಮರಣೆಯಿಂದ ಧ್ಯಾನ ಯೋಗಾರೂಢರಾಗಿ ಯೋಗ ಪರಂಪರೆಯಲ್ಲಿ ಓದಿಕೊಂಡಿರ್ತಕ್ಕಂಥದ್ದು. ಅದಕ್ಕಿಂತ ಕಡೆ ಒಂದು ಮಾತು ನೆನಪಾಗ್ತದೆ ಬಂಧುಗಳೇ, ಎಷ್ಟು ದಿನ ನಾವು ಈ ಭೂಮಿಯ ಮೇಲೆ ಇರುವುದಿಲ್ಲ, ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕು. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆನ್ನುವ ಕಟ್ಟು ಕರಾರು. ಇದು ಭಗವಂತನ ಮನೆ. ಈ ಭಗವಂತನ ಮನೆಯೊಳಗ ನಾವೆಲ್ಲ ಉಳಿದುಕೊಂಡೇವೆ. ಭಗವಂತನ ಮನೆಯೊಳಗ ನಾವೆಲ್ಲ ಉಳಿದುಕೊಂಡೀವಿ ಅಂದ ಬಳಿಕ ಭಗವಂತ ಎಂದು ಮನೆಯನ್ನ ಬಿಡುವಂತ ಹೇಳ್ತಾನೆ, ಅಂದು ನಾವೆಲ್ಲ ಮನೆ ಬಿಟ್ಟು ಹೋಗಬೇಕು. ನಾವು ತಿಳ್ಕೊಂಡೇವಿ ಒಂದು 3 ಅಂತಸ್ತು 4 ಅಂತಸ್ತು ಮನೆಯನ್ನ ಕಟ್ಟಿಸಿದ್ದೇವೆ, ಇದು ನನ್ನ ಮನೆ, ಇದು ನನ್ನ ಮನೆ, ಇದು ನನ್ನ ಮನೆ ಅಂತ ಹೇಳ್ತೀವಿ. ನಮ್ ಗವಾಯಿಗಳವರು ಆರಂಭದೊಳಗ ಹಾಡಿದ್ರು, ಯಾರವಲ್ಲ ಯಾರ ಮನೆ ಅಂತ ಹೇಳ್ಕೊಂಡು ಹಾಡಿದ್ರು. ನನ್ನ ಮನೆ ನನ್ನ ಮನೆ ಅಂತ ಹೇಳ್ತೀರಿ, ಯಮರಾಯ ಬಂದಾಗ ನನ್ನ ಮನೆಯೊಳಗೆ ಒಂದಿಷ್ಟು ದಿನಗಳ ಕಾಲ ಉಳಿದುಕೊಳ್ತೀನಿ ಅನ್ನುವಂತ ಮಾತು ಈತಕ್ಕಾಗಿ ಬರಲಿಲ್ಲ. 40 ಲಕ್ಷ ಕೊಟ್ಟು ಮನೆಯನ್ನ ಕಟ್ಟಿಸಿದೀನಿ. ಕಟ್ಟಿಸಿರುವ ಮನೆಯೊಳಗ ಇರುವಂತ ಆಯುಷ್ಯ ಅಂತಕ್ಕಂಥದ್ದು ಮುಗಿದಿತ್ತಂದ್ರೆ ಕ್ಷಣಾರ್ಧದೊಳಗ ಆ ಮನೆಯನ್ನ ಬಿಟ್ಟು ಹೋಗಬೇಕು. ದೇವರ ಮನೆಯೊಳಗ ನಾವೆಲ್ಲ ಬಾಡಿಗೆ ಮನೆಯೊಳಗೆ ಉಳ್ಕೊಂಡೇವಿ. ಭಗವಂತ ಕರೆದಾಗ ಹೋಗಬೇಕಂತಂದ್ರ ಅಷ್ಟದ್ರೊಳಗ ನಾವು ಒಳ್ಳೆಯ ಕೆಲಸಗಳನ್ನ ಮಾಡುತ್ತ ಒಳ್ಳೆಯ ಕಾಯಕಗಳನ್ನ ಮಾಡುತ್ತ ಅನಂತ ಕಾಯಕದೊಳಗ ಇಲ್ಲಿ ನಾವೆಲ್ಲ ಉಳಿದುಕೊಳ್ಳಬೇಕು. ಅವಧೂತ ಅಯ್ಯಪ್ಪ ತಾತನವರು ಯಾರು ಕಷ್ಟ ಅಂತ ಬರುತ್ತಿದ್ರು ಅವರೆಲ್ಲರ ಕಷ್ಟ ದುಃಖ ದುಮ್ಮಾನಗಳನ್ನ ದೂರ ಮಾಡುತ್ತಾ ಹೊರಟಿರುವಂತ ಸಂದರ್ಭದೊಳಗ ಒಂದು ದಿವಸ ಅವಧೂತ ಅಯ್ಯಪ್ಪ ತಾತನವರು ತನ್ನ ಪರಮ ಶಿಷ್ಯರಾಗಿರುವಂತ ಲಿಂಗಪ್ಪನನ್ನ, ಅವಧೂತ ಅಯ್ಯಪ್ಪ ತಾತನವರು ತನ್ನ ಪರಮ ಶಿಷ್ಯನಾಗಿರುವಂತ ಲಿಂಗಪ್ಪನನ್ನ ಬಳಿ ಕರೀತಾರ. ಏ ಲಿಂಕ್ಯ ಇಲ್ಲಿ ಬಾರು, ನಿನ್ನ ನಿಜ ಶಿಷ್ಯತ್ವರ ಬಗ್ಗೆ ಸಮಾಜಕ್ಕೆ ಅರಿವನ್ನ ಮೂಡಿಸಬೇಕಾಗದೆ ಶಿಷ್ಯತ್ವರ ಪರಂಪರೆ ಎಂದರೇನು, ಆ ಶಿಷ್ಯತ್ವರ ಪರಂಪರೆ ಹೆಂಗ್ ಉಳಿತದೆ ಅದು ಸಮಾಜಕ್ಕೆ ಗೊತ್ತಾಗಬೇಕಾಗಿದೆ. ಆ ಶಿಷ್ಯತ್ವದ ಪರಂಪರೆಯನ್ನ ಇಡೀ ಜಗತ್ತಿಗೆ ಗೊತ್ತುಪಡಿಸುವುದಕ್ಕಾಗಿ ಏ ಲಿಂಕ್ಯ ಇಲ್ಲಿ ಬಾರು, ನಿನ್ನ ನಿಜ ಶಿಷ್ಯತ್ವದ ಅರಿವು ಸಮಾಜದೊಳಗ ತಿಳಿಯಬೇಕು. ಯಪ್ಪ ಹೇಳಪ್ಪ, ಹಾಗಾದರೆ ಏನು ನನ್ನ ಕಾಯಕ ಏನು ಹೇಳಪ್ಪ ಅಂತ ಲಿಂಗಪ್ಪ ಅಯ್ಯಪ್ಪನಲ್ಲಿ ನಮ್ರ ವಿನಯ ಭಾವದಿಂದ ಬೇಡುತ್ತಾನೆ. ಲಿಂಗಪ್ಪ ನನ್ನ ಬಳಿ ಒಂದು ಸೂಜಿ ಅದ. ಸೂಜಿ ಕೆಲಸ ಏನ್ರಿ? ಸೂಜಿ ಕೆಲಸ ಏನ್ರಮ್ಮ? ಹೆಂಗಿರ್ತದ ಸೂಜಿ ಕೆಲಸ? ಕೂಡಿಸೋದ್ರಿ ಸೂಜಿ ಕೆಲಸ ಏನ್ರಿ? ಕೂಡಿಸೋದು. ಬಟ್ಟೆ ಹರಿದ್ರೆ ಏನ್ ಮಾಡ್ತೀರಿ? ಹೊಲಿತೀರಿಲ್ಲ? ಹೆಂಗ ಜೀವನದೊಳಗೆ ಇರ್ಬೇಕಂದ್ರೆ ಕತ್ರಿ ಆಗಬಾರ್ದ್ರಿ. ಜೀವನದೊಳಗ ಕತ್ರಿ ಆಗಬಾರದು. ಸೂಜಿ ಆದ್ರೆ ಮಾತ್ರ ಬದುಕು ಬಂಗಾರ ಆಗ್ತದೆ ಬಂಧುಗಳೇ.
ನನ್ನ ಬಳಿ ಒಂದು ಸೂಜಿ ಅದ, ಈ ಸೂಜಿಯನ್ನ ಕೊಡ್ತೀನಿ, ನಾನು ಯಾವಾಗ ಕೇಳ್ತೀನಿ ಈ ಸೂಜಿಯನ್ನ ನೀ ಕೊಡಬೇಕು ಲೆಂಕಪ್ಪ ಅಂತ ಅವಧೂತ ಅಯ್ಯಪ್ಪ ತಾತನವರು ಹೇಳಿದ್ರು ಲೆಂಕಪ್ಪ. ಯಾವಾಗ ಲೆಂಕಪ್ಪನಿಗೆ ಇಂಥ ಒಂದೇ ಒಂದು ಮಾತು ಅಯ್ಯಪ್ಪ ತಾತನವರು ಹೇಳಿದ್ರು, ಯಪ್ಪ ನಿನ್ನ ಅಣತಿಯೊಳಗ ನಿನ್ನ ಅಂಗಳದೊಳಗ ನಾನಿದ್ದೀನಿ ಅಂದ ಬಳಿಕ, ಇದು ನನ್ನ ಎನ್ನುವುದು ಏನೂ ಇಲ್ಲ, ಈ ಶರೀರ ನಿನ್ನ ಸೇವೆಯನ್ನು ಮಾಡುವುದಕ್ಕಾಗಿ ಹುಟ್ಟದ ಈ ಶರೀರ. ಲೆಂಕಪ್ಪ ಯಾವ ಜನ ಅಂತ ಹೇಳಿದಿವಿರಮ್ಮ ನಾವೆಲ್ಲ? ಲೆಂಕಪ್ಪ ಯಾವ ಜನಾಂಗದವರು ಕೇಳಿರಲಿಲ್ಲ? ಪುರಾಣ ಕೇಳಿಲ್ಲ? ಹರಿಜನ ಅಂತ ಹೇಳಿ. ಒಂದು ದಿನ ಮನೆಯೊಳಗ ಉಳಿಸಿಕೊಳ್ಳಬೇಕಾದರೂ ಸಹಿತವಾಗಿ ಆತನ ಧರ್ಮ ಪತ್ನಿಯಾಗಿರ್ತಕ್ಕಂಥ ನರಸಮ್ಮನೂ ಸಹಿತವಾಗಿ ವಿಚಾರ ಮಾಡ್ತಾಳೆ, ಹರಿಜನರನ್ನ ಮನೆಯೊಳಗೆ ಇಟ್ಟುಕೊಳ್ಳಬೇಕಾದ್ರೆ ವಿಚಾರ ಮಾಡಬೇಕು. ಸಮಾಜ ನಿಂದನೆಯನ್ನ ಕೊಟ್ಟು ನಿಂದನೆಯ ಮಾತುಗಳಿಂದ ಸಮಾಜ ಬರ್ತದೆ. ಒಬ್ಬ ಹರಿಜನ ವ್ಯಕ್ತಿಯನ್ನ ಮನೆಯೊಳಗೆ ಇಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಆ ಲೆಂಕಪ್ಪನ್ನ ನಾನು ನೋಡಿದ ತತ್ಕ್ಷಣ ಈತ ಸಾಮಾನ್ಯವಾದ ಮನುಷ್ಯನಲ್ಲ, ಮುಂದೆ ಒಬ್ಬ ಸಂತನಾಗ್ತಾನೆ, ಜಗತ್ತಿಗೆ ಈ ಮನುಷ್ಯನ ಸಹಿತವಾಗಿ ಬೆಳಕಾಗ್ತಾನೆ ಅನ್ನುವಂಥದ್ದು ಹಿಂಗ ನೇರ ದೃಷ್ಟಿಯೊಳಗ ಅವನ ಕಣ್ಣೋಟಗಳನ್ನು ನೋಡಿದ ತತ್ಕ್ಷಣದೊಳಗ ತಿಳಿದಿತ್ತು ಅಯ್ಯಪ್ಪ ತಾತನವರಿಗೆ. ಸಂತ ಮಹಾತ್ಮರಿಗೆ ಏನು ತಿಳಿತಾರೆ ಅಂದ್ರೆ, ಒಬ್ಬ ಶಿಷ್ಯನನ್ನ ಮಾಡಿಕೊಳ್ಳಬೇಕಾಗಿದ್ರು ಸಹಿತವಾಗಿ ಅಷ್ಟ ಸರಳವಾಗಿ ಶಿಷ್ಯಂದಿರನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಅವಗುಣಗಳನ್ನೆಲ್ಲ ವಿಚಾರವನ್ನ ಮಾಡುತ್ತ ನಮ್ಮ ಗುರು ಪರಂಪರೆ ಹೆಸರನ್ನು ಉಳಿಸ್ತಾನೋ ಅಥವಾ ಇಲ್ಲವೋ ಅನ್ನುವಂತ ಭಾವ ವಿಚಾರವನ್ನ ಸಂತ ಮಹಾತ್ಮರು ಮನಸ್ಸಿನೊಳಗ ಇರುತ್ತದೆ. ಆ ವಿಚಾರ ಗೊತ್ತಾದಾಗ ಇಲ್ಲಿ ಇವರಿಗೆ ಒಳ್ಳೆಯ ಹಾದಿಯನ್ನ ಒಳ್ಳೆಯ ಮಾರ್ಗವನ್ನ ಕೊಡುತ್ತಾರೆ. ಇಲ್ಲಿ ಲೆಂಕಪ್ಪನಿಗೆ ಒಂದು ಸೂಜಿ, ಈ ಸೂಜಿಯನ್ನ ತೆಗೆದುಕೋ ಅಂತ ಹೇಳಿದ್ರು. ಆ ಸೂಜಿಯನ್ನ ತೆಗೆದುಕೊಂಡ ಬಳಿಕ ಇಲ್ಲಿ ಲೆಂಕಪ್ಪ ಆ ಸೂಜಿಯನ್ನ ಜೋಪಾನವಾಗಿಟ್ಟುಕೊಳ್ಳುತ್ತಾನೆ. ಆ ಸೂಜಿಯನ್ನ ಜೋಪಾನವಾಗಿ ಲೆಂಕಪ್ಪ ಇಟ್ಟುಕೊಂಡ ಬಳಿಕ ಒಂದಿಷ್ಟು ದಿನಗಳ ಕಾಲ ಕಳೆದ ಬಳಿಕ ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರೆಗೆ ನೆನಪಾಗ್ತದೆ. ಇಲ್ಲಿ ಏನು ನೆನಪಾಗ್ತದೆ ಅಂದ್ರೆ, ಅಂದು ಲೆಂಕಪ್ಪನಿಗೆ ಒಂದು ಸೂಜಿಯನ್ನ ಕೊಟ್ಟಿದ್ವಿ. ಅಂದು ಲೆಂಕಪ್ಪನಿಗೆ ಒಂದು ಸೂಜಿಯನ್ನ ಕೊಟ್ಟಿದ್ದೆ. ಆ ಲೆಂಕಪ್ಪ ತನ್ನ ಬಳಿ ಸೂಜಿಯನ್ನ ಯಾವ ರೀತಿಯೊಳಗೆ ಇಟ್ಟುಕೊಂಡಾನೆ, ಆ ಸೂಜಿಯನ್ನ ಯಾವ ರೀತಿಯೊಳಗೆ ಇಟ್ಟುಕೊಂಡಾನೆ ಇಲ್ಲ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡೋಣ. ಇಲ್ಲಿ 10-12 ವರ್ಷಗಳ ಕಾಲ ಸೂಜಿ ಉಳಿದಾವೆ. ಲೆಂಕಪ್ಪನವರಿಗೆ ಕೊಟ್ಟು 10-12 ವರ್ಷ ಗದೆ ಸೂಜಿ ಕೊಟ್ಟು ಯಾವಾಗ 12 ವರ್ಷಗಳ ಕಾಲ ಆಗಿತ್ತು. 12 ವರ್ಷಗಳ ಕಾಲ ಆದಾಗ, ಏ ಲೆಂಕ ಎಲ್ಲಿದೆಯೋ ಇಲ್ಲಿ ಬಾ ಅಂತ ಕೂಗ್ತಾರೆ ಶಿಷ್ಯನನ್ನ. ಲೆಂಕಪ್ಪ ಮತ್ತೆ ಓಡೋಡಿ ಬಂದ. ಲೆಂಕಪ್ಪ ಓಡೋಡಿ ಬಂದಯ್ಯಪ್ಪ ಎತ್ತುಕೊಂಡ, ಶಿರಭಾಗಿ ನಮಿಸಿದ. ಅಲ್ಲೋ, ನಿನಗ 12 ವರ್ಷಗಳ ಹಿಂದ ಒಂದು ಸೂಜಿ ಕೊಟ್ಟಿದ್ದೆ. ಆ ಸೂಜಿ ಎಲ್ಲದೋ ಈಗ? ಆ ಸೂಜಿ ನಮಗ ಬೇಕಾಗ್ಯದ, ಆ ಸೂಜಿ ಕೊಡು ಅಂತ ಅಯ್ಯಪ್ಪ ತಾತನವರು ಯಾವಾಗ ಕೇಳಿದ್ರು, ಲೆಂಕಪ್ಪ ವಿಚಾರ ಮಾಡಲಿಲ್ಲ. ಅದು ಗುರುವಿನ ಮೇಲೆ ಅಷ್ಟು ಪ್ರೇಮ ಭಕ್ತಿ ಹುದುಗಿದೆ. ಲೆಂಕಪ್ಪನ ಭಕ್ತಿ, ಗುರುವಿನ ಹೆಸರು, ಗುರುವಿನ ನಾಮಸ್ಮರಣೆ ಬಿಟ್ಟರೆ ಅನ್ಯತಾ ವಿಷಯಗಳು ದೇಹದೊಳಗೆ ಇಲ್ಲ. ಲೆಂಕಪ್ಪ ಸೂಜಿ ಕೊಡುವಂದಾಗ ತತ್ಕ್ಷಣದೊಳಗ ಗುರುವರ್ಯರ ಮುಂದೆ ಆ ಸೂಜಿಯನ್ನ ಅಲ್ಲಿ ಇಲ್ಲಿ ಇಟ್ಟುಕೊಂಡ್ರೆ ಎಲ್ಲೋ ಒಂದು ಕಡೆ ಕಳೆದು ಹೋಗಬಹುದು. ಆದ್ರೆ ಅಲ್ಲಿ ಇಲ್ಲಿ ಇಟ್ಟುಕೊಳ್ಳುವಂತ ಸೂಜಿಯಲ್ಲ, ತನ್ನ ತೊಡೆಯೊಳಗೆ ಇಟ್ಟುಕೊಂಡು 12 ವರ್ಷಗಳ ಕಾಲ ಕೇಳಿದಾಗ ತತ್ಕ್ಷಣದಲ್ಲಿ ಸೂಜಿಯನ್ನ ಕೊಟ್ಟ. ಲೆಂಕ, ಇದು ನಿನ್ನ ನಿಜವಾದ ಶಿಷ್ಯತ್ವದ ಪರೀಕ್ಷೆ. ತೊಡೆಯೊಳಗೆ ಇಟ್ಟುಕೊಂಡ್ರಿ ನಿಮ್ಮಂತವ್ರಾದ್ರೆ ಒಂದಿಷ್ಟು ಏನಾದ್ರೂ ಸೇವಾ ಮಾಡ್ರಿ ಅಂದ್ರೆ ಅಷ್ಟು ಸರಳ ನಾವು ಸೇವಾ ಮಾಡೋದಿಲ್ಲ. ಗುರುವಿನ ಸೇವಾ ಮಾಡ್ರಿ ಅಂತ ಹೇಳಿದ್ರೆ ಬೇಗ ಗುರುವಿನ ಸೇವಾ ಮಾಡೋದಿಲ್ಲ, ನಾವೆಲ್ಲ ಮಾಡ್ತೀವಿ. 12 ವರ್ಷಗಳ ಕಾಲ ತೊಡೆಯೊಳಗೆ ಸೂಜಿ ಇಟ್ಕೊಂಡಾನೆ. ಎಂತ ಭಕ್ತಿ ಇರಬೇಕು ಲೆಂಕಪ್ಪನದ ಭಕ್ತಿ. ಇಲ್ಲಿ ಒಂದು ಮಾತು, ಭಕ್ತಿ ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ವಿಚಾರ ನೆನಪಾಗ್ತದೆ ಬಂಧುಗಳೇ. ಶಿಶುನಾಳ ಶರೀಫರು ತಾವೆಲ್ಲ ಕೇಳಿರಲ್ಲ? ಶಿಶುನಾಳ ಶರೀಫರ ಪರಮ ಶಿಷ್ಯ ರೀ ಕಡ್ಡೆಪ್ಪ ಅಂತ ಒಬ್ಬ ಶಿಷ್ಯ ಇದ್ದ. ಒಂದು ಊರೊಳಗ
ಜಾತ್ರೆ ನಡೆದಿತ್ತು. ಜಾತ್ರೆ ನಡೆದಿರುವಂತ ಸಂದರ್ಭದೊಳಗೆ ಏನಾಗಿತ್ತು ಅಂದ್ರ ಅಲ್ಲಿ ಶಕ್ತಿ ಪರೀಕ್ಷೆ ನಡೆದಿತ್ತು. ಪೈಲ್ವಾನರ ಶಕ್ತಿ ಅಂದ್ರ ಗುಂಡುಕಲ್ಲು ಎತ್ತೋದು, ಉಸುಕಿನ ಚೀಲಗಳನ್ನ ಎತ್ತೋದು, ಇಂಥ ಒಂದು ಸ್ಪರ್ಧೆ ನಡೆದಿತ್ತು. ಅಲ್ಲಿ ಸ್ಪರ್ಧೆ ನಡೆದಿರುವಂತ ಸಂದರ್ಭದೊಳಗ ಅಲ್ಲಿ ಎಲ್ಲ 85 kg ಕಲ್ಲಾಗಿರ್ಬೋದು, 1.5 ಕ್ವಿಂಟಲ್ ಉಸುಕಿನ ಚೀಲಗಳಾಗಿರ್ಬೋದು, 2 ಕ್ವಿಂಟಲ್ ಹಿಂಗೆಲ್ಲ ಹಾಕಿದ್ರು. ಗಟ್ಟಿಗೆಲ್ಲ ಪೈಲ್ವಾನ್ರೆಲ್ಲ ಬಂದಾರೆ. ಈ ಸಾಂಗ್ರಾಣಿ ಕಲ್ಲೆತ್ತೋದು ಅಥವಾ ಯಾರು ಅತಿ ಭಾರವನ್ನ ಎತ್ತುತ್ತಾರೆ, ಎತ್ತಿದ ಬಳಿಕ ಇಲ್ಲಿ ಹುಚ್ಚಯ್ಯ ಕಾರ್ಯಕ್ರಮ ಜಾತ್ರೆಯೊಳಗ ಇದು ನಡೆದಿತ್ತು. ಎಲ್ಲಾ ಪೈಲ್ವಾನ್ರು ಬಂದಾರೆ, ಯಾರಿಂದು ಎತ್ತಲಿಕ್ಕೆ ಆಗ್ಲಿಲ್ಲ. 12 ಹೊಡೆದಿತ್ತು. ಇನ್ನೇನು ಸಮಯ ಆಗ್ಲಕತ್ತಿತ್ತು, ಜಾತ್ರೆಯ ಸಮಯ ಆಗ್ಲಕತ್ತಿತ್ತು. ಇಲ್ಲಿ ಸಾಂಗ್ರಾಣಿ ಕಲ್ಲು ಏನಾದ್ರೂ ಎತ್ತಿದ್ರೆ ಮಾತ್ರ ಜಾತ್ರೆ ತೇರು ಎಳಿಬೇಕು, ಅಲ್ಲಿ ತನಕ ಇಲ್ಲ. ಇದು ಯಾವಾಗ ಎಲ್ಲಿದ್ದು ನಡೆದಿತ್ತು, ಶಿಶುನಾಳ ಶರೀಫರಿಗೆ ಗೊತ್ತಾತು. ಸ್ಪರ್ಧೆಯೊಳಗ ಯಾರು ಅತಿ ಭಾರವನ್ನ ಎತ್ತುತ್ತಾ ಇಲ್ಲ, ಅದಕ್ಕೆ ತಡ ಆಗ್ತಾ ಇದೆ ಅನ್ನುವಂತ ಮಾತು ಯಾರಿಗೆ, ಶಿಶುನಾಳ ಶರೀಫರಿಗೆ ಗೊತ್ತಾಗಿತ್ತು. ಬಾಜು ಕೊತ್ತಿದ್ದ ತೆಳ್ಳಗಿದ್ದ ಯಾರು ಕುಂತಿದ್ರೆ, ಕಡ್ಡೆಪ್ಪ ಉದಿನಿ ಕಡ್ಡಿದ್ದಂಗನೆ ಇದ್ದ. ಕಡ್ಡೆಪ್ಪ ಹೆಂಗಿದ್ದಾರೆ, ಕಡ್ಡೆಪ್ಪ ಉದಿನಿ ಕಡ್ಡಿದ್ದಂಗಿದ್ದ. ಶಿಶುನಾಳ ಶರೀಫರು ಆ ಕಡ್ಡೆಪ್ಪಗೆ ಹೇಳ್ತಾರೆ, ಕಡ್ಡ್ಯ ಕಡ್ಡ್ಯ ಅಲ್ಲಿ ಸ್ಪರ್ಧೆ ಎತ್ತುವಂತ ಕಾರ್ಯಕ್ರಮ ಅದ, ಆ ಸ್ಪರ್ಧೆಯೊಳಗ ನೀನು ಅತಿ ಹೆಚ್ಚಿನ ಭಾರವನ್ನ ಎತ್ತು ಅಂತ ಶಿಶುನಾಳ ಶರೀಫರು ಆಶೀರ್ವಾದವಾಣಿಯಿಂದ ಕಳಿಸಿಕೊಡ್ತಾರೆ. ಆದ್ರೆ ಒಂದು ಮಾತು ಹೇಳ್ತಾನೆ ಕಡ್ಡೆಪ್ಪ ಅಲ್ಲಿ, ಯಪ್ಪ ನಾನಿರೋದು ಉದಿನಿ ಕಡ್ಡಿದ್ದಂಗಿದ್ದೀನಿ, ಅವರು ಇರೋದು ಆನೆ ಇದ್ದಂಗಿದ್ದಾರೆ. ಆನೆ ಇದ್ದಂಗಿದ್ದವರು ಯಾತತಿಲ್ಲ ಅಂದ ಬಳಿಕ ನನ್ನಿಂದ ಆ ಭಾರವಾಗಿರುವಂತ ಸಾಂಗ್ರಾಣಿ ಕಲ್ಲಾಗಿರ್ಬೋದು, ಉಸುಕಿನ ಚೀಲಗಳನ್ನಾಗಿರ್ಬೋದು ಎತ್ತಲಿಕ್ಕಾಗೋದಿಲ್ಲ ಅಂದ. ಸುಮ್ ಹೋಗು, ಅಲ್ಲಿ ಭಾರವನ್ನ ಎತ್ತಲಿಕ್ಕಾಗ್ತದೆ ಅಂತ ತಿಳ್ಕೊಂಡು ಶಿಶುನಾಳ ಶರೀಫರು ಹೇಳಿ ಕಳಿಸಿದ್ರು. ಹೇಳಿದ ಪ್ರಕಾರವಾಗಿ ಅಖಾಡಕ್ಕೆ ಬಂದ ಕಡ್ಡೆಪ್ಪ ಎಲ್ಲರೂ ಯಾರು ಎತ್ತಲಿಕ್ಕೆ ಹೋದ್ರು ಸಹಿತವಾಗಿ ಯಾರಿಂದಲೂ ಎತ್ತಲಿಕ್ಕೆ ಆಗ್ಲಿಲ್ಲ, ನಾನು ಎತ್ತುತ್ತೀನಿ ಅಂತ ತಿಳ್ಕೊಂಡು ಕಡ್ಡೆಪ್ಪ ಬಂದಳು. ಅವನು ನೋಡಿದ ಒಂದಿಷ್ಟು ಜನ ನಗ್ಲಕ್ಕತ್ತಿದ್ರಲ್ಲೆಲ್ಲ. ಕಡ್ಡೆಪ್ಪ ಇಟ್ಟೋ ತನಕ ನಾವೆಲ್ಲ ಕಷ್ಟಪಟ್ಟಿವಿ, ಉದಿನಿ ಕಡ್ಡಿದ್ದಂಗೆ ಇದ್ದಾನಿವ, ಇವ ಏನತ್ತಾನ, ಉದಿನಿ ಕಡ್ಡಿದ್ದಂಗೆ ಇದ್ರು ಜಾಸ್ತಿ ಊಟ ಮಾಡ್ತಾರ ನೋಡಿರೇನ್ರಿ. ದಪ್ಪಿದ್ದರು ಊಟ ಮಾಡಂಗಲ್ರಿ, ಉದಿನಿ ಕಡ್ಡಿದ್ದಂಗಿದ್ರು 10 ರೊಟ್ಟಿ ಉಣ್ತಾರ. ಡೈಜೆಷನ್ ಕೆಪಾಸಿಟಿ ಜಾಸ್ತಿ ಇರ್ತದ ಅವ್ರಿಗೆ. ದಪ್ಪನವ್ರು 1 ರೊಟ್ಟಿ ಬಿಟ್ಟು 3 ರೊಟ್ಟಿ ಇಂದ ಅಪ್ಪಿ ತಪ್ಪಿ ಊಟ ಮಾಡಿದ್ರಂದ್ರೆ ಬೆಳತನಕ ನಿದ್ದೆ ಮಾಡಂಗಿಲ್ಲ. ಅವ್ರು ಮಾಡ್ತಾರನ್ರಿ. ಕಡ್ಡೆಪ್ಪ ಹಂಗಿದ್ವು. ಜನಗಳ ಮತ್ತೆ ಬಂದು ನಿಂತುಕೊಂಡ ಇಲ್ಲಿ ಕಡ್ಡೆಪ್ಪನಿಗೆ ಅವಕಾಶ ಕೊಟ್ಟರು. ಎಲ್ಲರೂ ನಗ್ಲಾಕತ್ತಿದ್ರು ಇಲ್ಲಿ. ಯಾಕಂದ್ರೆ ಉದ್ದಿ ಕಡ್ಡಿದ್ದಂಗ ಅದಾನ, ಇವನೇನ್ ಎತ್ತಾನ ಅಂತ ತಿಳ್ಕೊಂಡು ಎಲ್ಲರೂ ನಗ್ಲಾಕತ್ತಿದ್ರು. ಅದು ಯಾವುದಕ್ಕೂ ಸಹಿತವಾಗಿ ಕಿವಿ ಗೊಡಲಿಲ್ಲ ಕಡ್ಡೆಪ್ಪ. ಇದು ಗುರುವಿನ ವಾಣಿ ಅಂದ ಬಳಿಕ ಆ ಮನುಷ್ಯ ಒಂದು ಕ್ಷಣಾರ್ಧದೊಳಗ ಗುರುವಿನ ಹೆಸರನ್ನ ನೆನೆದು ಭಾರವಾಗಿರುವಂತ ಸಾಂಗ್ರಾಣಿ ಕಲ್ಲನ್ನ ಕ್ಷಣಾರ್ಧದೊಳಗ ಕಡ್ಡೆಪ್ಪ ಮೇಲೆ ಹತ್ತು ಬಿಡ್ತಾನೆ. ಅಲ್ಲಿರ್ತಕ್ಕಂಥವರೆಲ್ಲರೂ ಗಾಬರಿಯಿಂದ ನೋಡ್ತಾರೆ. ಯಾವಾಗ ಕಡ್ಡೆಪ್ಪ ಭಾರವಾಗಿರುವಂತ ಸಾಂಗ್ರಾಣಿ ಕಲ್ಲು ಎತ್ತಿದ, ಸ್ವಲ್ಪ ಒಂದಿಷ್ಟು ಸೊಕ್ಕು ಬಂತ್ರಿ. ಇಲ್ಲಿ ಹೆಂಗ ಸೊಕ್ಕು ಬಂತು, ಗುರುಗಳೇ ಇಷ್ಟು ಶಕ್ತಿ ನನ್ನ ಪಡೆಯದಾನ, ಇಟ್ಟು ನನಗೆ ಗೊತ್ತಿರ್ಲಿಲ್ಲ ಆ ಶಕ್ತಿ ಇರೋದು. ಜಾತ್ರೆ ಮುಗಿತು, ಮನೆಗೆ ಬಂದ ಬಳಿಕ ಇಲ್ಲಿ ಗುರುಗಳ ಜೊತೆಯಲ್ಲಿ ಓಡಾಡುತ್ತಿದ್ದ. ಗುರುಗಳು ಏನಾದ್ರೂ ಕೆಲಸಗಳನ್ನ ಹೇಳ್ತಿದ್ರು. ಹೇಳುವಂತ ಸಂದರ್ಭದೊಳಗ ಶಿಶುನಾಳ ಶರೀಫರು ಊಟ ಮಾಡಿದ್ರು. ಒಂದಿನ ಬಹಳ ಚಲೋ ಊಟ ಆಗಿತ್ತು. ಊಟ ಆದ ಬಳಿಕ ನಾವೆಲ್ಲ ಎಲೆಡಿಕೆ ತಗೋತೀವಿಲ್ಲ, ಎಲೆಡಿಕೆ ತಿನ್ಬೇಕಂತ ಆಸೆ ಆಗ್ಯದ ಶಿಶುನಾಳ ಶರೀಫರಿಗೆ. ಕಡ್ಡಪ್ಪ ಒಂದ್ ಕಲ್ ತಗೋ ಎತ್ತುಲಿ ಅಹಂಕಾರ ಪಡೆದಿತ್ತು ಕಡ್ಡೆಪ್ಪಗಂದ್ರೆ, ನಾನು ಜಾತ್ರೆಯೊಳಗೆ ಅತೀ ಭಾರವಾದ ಸಾಂಗ್ರಾಣಿ ಕಲ್ಲೆತ್ತೀನಿ, ನನಗೆ ಅದರ ಜೊತೆ ಕಡ್ಡೆಪ್ಪ ಅಂತೀರೇನ್ರಿ ನೀವು? ನೋಡ್ರಿಪ್ಪ ಗುರುಗಳೇ, ಹಿಂಗ ಅನ್ನೋದು ತಪ್ಪಾಗುತ್ತದ, ನಮಗ್ ಮರ್ಯಾದೆ ಕೊಡ್ಬೇಕು ನೀವು ಅಂದ ಕಡ್ಡೆಪ್ಪ. ಯಾವಾಗ ನಮಗ ಮರ್ಯಾದೆಯನ್ನ ಕೊಡ್ಬೇಕನ್ನುವಂತ ಮಾತನ್ನ ಕಡ್ಡೆಪ್ಪ ಹೇಳಿದಾಗ ಶಿಶುನಾಳ ಶರೀಫರು ಅಂತಾರೆ, ಆಗಲ್ರಿಪ್ಪ ಒಳ್ಳೇದು, ಕಡ್ಡೆಪ್ಪನವರೇ ನಮಗ ಅಡಗಿ ಕುಟ್ಟಿಕೊಳ್ಳುವುದಕ್ಕಾಗಿ ಒಂದು ಸಣ್ಣ ಕಲ್ಲು ಬೇಕಾಗ್ಯದ್ರಿ, ಒಂದು ಸಣ್ಣ ಕಲ್ಲು ತೆಗೆದುಕೊಂಡು ಕೊಡ್ರಿ ಅಂತ ಕೇಳಿದ್ರು ಶಿಶುನಾಳ ಶರೀಫರು. ಹೆಚ್ಚು ಬಹಳ ಚಂದ ಮಾತಾಡಿದ್ರು. ಅವಾಗ ಕಡ್ಡೆಪ್ಪ ಕಲ್ಲು ತರೋಕ್ ಹೋದರೆ ಎಲ್ಲಿ ತನಕ ಹೋಗ್ಲಿಲ್ಲ. ಹೇಳಿದ ಸೇವೆ ಎಲ್ಲ ಹಿಂದ ಮಾಡ್ಕೊಂತ ಬಂದಾನ. ಯಾವಾಗ ಇಲ್ಲಿ ಸಾಂಗ್ರಾಣಿ ಕಲ್ಲು ಎತ್ತದ, ನನ್ನಷ್ಟು ಶಕ್ತಿವಂತರು ಯಾರಿಲ್ಲ ಅಂತ ತಿಳ್ಕೊಂಡು ಅಹಂಕಾರ ಬಂದಾರೆ.
ಗುರುವಿನ ಸೇವೆಯನ್ನ ಮಾಡುವಂತ ಸಂದರ್ಭದೊಳಗೆ ಗುರುವಿಗೆ ಶರಣಾಗತರಾಗಬೇಕೆ ವಿನಃ ಸೊಕ್ಕು ಅಹಂಕಾರ ಗರ್ವಂತಕ್ಕಂಥದ್ದು ಹುದುಗಿತ್ತು ಅಂದ್ರೆ ಯಾವ ಸಂದರ್ಭದೊಳಗೆ ನಶಿಸಿ ಹೋಗ್ತದೆ ನೆನಪು ಇರಬೇಕು ಇದೆಲ್ಲ. ಆದ್ರೆ ಇದು ಯಾವುದು ನೆನಪಿಲ್ಲ ಕಡ್ಡಪ್ಪನಿಗೆ. ಯಾವಾಗ ಗುರುಗಳು ಹೇಳಿದ್ರು ಸಣ್ಣದೊಂದು ಕಲ್ಲು, ಅಲ್ಲಿ ಸಾಂಗ್ರಾಣಿ ಕಲ್ಲನ್ನು ಎತ್ತಾನೆ, ಕಲ್ಲು ತೆಗೆದುಕೊಳ್ಳಕ್ಕೆ ಹೋಗ್ತಾನೆ, ಕಲ್ಲು ಮೇಲೆ ಇಳುತ್ತಿಲ್ಲ. ಸಣ್ಣ ಅಡಿಕೆ ಹೊಡೆಯುವಂತ ಕಲ್ಲು ಎಟ್ಟಿರ್ತದೆ ಅದು. ಆ ಕಲ್ಲನ್ನ ಯಾವಾಗ ಮೇಲೆ ಎತ್ತಲಿಲ್ಲ ಅಂದು ನಾನು ಎತ್ತಿರುವಂತ ಇದು ನನ್ನ ಶಕ್ತಿಯಲ್ಲ, ಗುರು ಕೊಟ್ಟ ಆಶೀರ್ವಾದ, ಯುಕ್ತಿಯಿಂದ ಸಾಂಗ್ರಾಣಿ ಕಲ್ಲನ್ನು ಎತ್ತಿದೆ, ಇದು ನನ್ನದು ತಪ್ಪು ಅನ್ನುವಂತ ಅಹಂಕಾರ ಭಾವ ಕೆಳಗಿಳಿದು ಮತ್ತ ಗುರುವನ್ನ ಸೇವೆಯನ್ನ ಮಾಡುತ್ತಾ ಕಡ್ಡಪ್ಪ ಬದುಕನ್ನ ಕಳೆದ. ಇಲ್ಲಿ ಲೆಂಕೆಪ್ಪನ ಭಕ್ತಿ ಅಂಥದ್ದಲ್ಲ. ಎಷ್ಟು ದಿನಗಳಿದ್ದರ ಸಹಿತವಾಗಿ ಗುರುವಿಗಾಗಿ ನನ್ನ ಶರೀರ ಮೀಸಲು, ಗುರು ಸೇವೆಗಾಗಿ ನನ್ನ ಶರೀರ ಮೀಸಲು ಅನ್ನುವಂತ ಭಾವದೊಳಗ ಇಲ್ಲಿ ಯಾರು ಉಳ್ಕೊಂಡಾರೆ? ಲೆಂಕೆಪ್ಪ ಉಳ್ಕೊಂಡಿದ್ದ. ಹಿಂಗ ಕಾಲವನ್ನ ಕಳೆಯುತ್ತ ಅವಧೂತ ಅಯ್ಯಪ್ಪ ತಾತನವರು ಭಕ್ತರ ಶಿಷ್ಯರ ಶಕ್ತಿಯನ್ನ ಜಗತ್ತಿಗೆ ತೋರಿಸುತ್ತಾ ಹೊರಟಿದ್ದಾರೆ. ಶಿಷ್ಯರ ಶಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅಂದ ಬಳಿಕ